ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಈ ತಿಂಗಳು 4,000 ರೂಪಾಯಿ ಹಣ ಬರ್ತಾ ಇದೆ. ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಮಾಹಿತಿ. ನೀವು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನೇ ಇವರು ಹಾಕೋದಿಲ್ಲ, ಇನ್ನು 4,000 ರೂಪಾಯಿ ಹಣವನ್ನು ಹಾಕ್ತಾರಾ ಅಂತ ಎಷ್ಟೋ ಜನ ಅನ್ಕೋಬಹುದು. ಆದರೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಹಣ, ಟೋಟಲ್ ಆಗಿ 4,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗಲಿದೆ. ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾ ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಈ ವಿಡಿಯೋನ ಕೊನೆವರೆಗೂ ಕೂಡ ವೀಕ್ಷಿಸಿ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾರಿಗೆ ಬಂದಿದೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬಂದಿದೆ ಅಂತ ಕಾಮೆಂಟ್ ಮಾಡಿ, ಯಾರಿಗೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಜಿಲ್ಲೆಯನ್ನು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಕೂಡ ಮಾಡಿ. ನೋಡಿ, ಪ್ರತಿಯೊಬ್ಬ ಮಹಿಳೆಯರು ಕೂಡ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇವರು 2,000 ರೂಪಾಯಿ ಹಣವನ್ನೇ ಹಾಕ್ತಾ ಇಲ್ಲ ಗುರು, ಇನ್ನು 4,000 ರೂಪಾಯಿ ಹಣವನ್ನು ಹಾಕ್ತಾರಾ, ಇಷ್ಟೆಲ್ಲ ಮಾತನಾಡ್ತಾ ಇದ್ರು. ಆದ್ರೆ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ಬರ್ತಾ ಇರುವಂತದ್ದು. ಈ 4,000 ರೂಪಾಯಿ ಹಣನೂ ಕೂಡ ಈ ಒಂದೇ ಬಾರಿಗೆ ಬರ್ತಾ ಇರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತಿಳ್ಕೊಳ್ಳುವಂತಹ ಸಮಯ. ಈ ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ರಿಕ್ವೆಸ್ಟ್ ಅನ್ನ ಹೇಳ್ತೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನಾವು ನಿಮಗೆ ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಮಾತ್ರ ಕೊಡ್ತೇವೆ, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಬಹುದು. ಓಕೆ, ಬನ್ನಿ, ಬಂದಿರುವಂತಹ ಎಲ್ಲ ಅಪ್ಡೇಟ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನೋಡಿ, ಮೊದಲನೆಯ ಅಪ್ಡೇಟ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಮೊನ್ನೆಯಿಂದನೂ ಕೂಡ ಮಹಿಳೆಯರ ಖಾತೆಗಳಿಗೆ, ಅಂದ್ರೆ 2 ದಿನ ಆಯಿತು, ಈ 2 ದಿನದಿಂದ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇರುವಂತದ್ದು. ಇಲ್ಲಿ ಬರೋಬ್ಬರಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಇದು ಅಚ್ಚರಿ ಅನಿಸಿದ್ರು ಕೂಡ ನಿಜ, ಇದೊಂದು ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಷನ್. ಇದನ್ನು ನೀವು ನಂಬಲೇಬೇಕು. 4,000 ರೂಪಾಯಿ ಹಣ ಬರ್ತಾ ಇದೆ. ಹಾಗಾದ್ರೆ ನೀವು ಕೇಳ್ಬೋದು, ಯಾವ ರೀತಿಯಾಗಿ ಈ 4,000 ರೂಪಾಯಿ ಹಣ ಬರ್ತಾ ಇದೆ ಅಂತಂದ್ರೆ, ನೋಡಿ, ಮೊದಲಿಗೆ ಇಲ್ಲಿ ಯಾರಿಗೆ ಬಹಳಷ್ಟು ಮಂದಿಗೆ ಇಲ್ಲಿ 14ನೇ ಕಂತಿನ ಹಣ ಬಂದಿದ್ದಿಲ್ಲ ಅಂತವರಿಗೆ 14ನೇ ಕಂತಿನ ಹಣದ ಜೊತೆಗೆ ಇಲ್ಲಿ 15ನೇ ಕಂತಿನ ಹಣನೂ ಕೂಡ ಬರ್ತಾ ಇರುವಂತದ್ದು ಸ್ನೇಹಿತರೆ. ಟೋಟಲ್ ಆಗಿ ಇಲ್ಲಿ 4,000 ರೂಪಾಯಿ ಹಣ ಬರ್ತಾ ಇದೆ. ಅದು 14ನೇ ಕಂತಿನ ಹಣನೂ ಕೂಡ ಹೌದು ಮತ್ತು 15ನೇ ಕಂತಿನ ಹಣನೂ ಕೂಡ ಹೌದು. ಯಾವ ಒಂದು ಮಹಿಳೆಯರಿಗೆ 14ನೇ ಕಂತಿನ ಹಣ ಬಂದಿಲ್ಲ ಅಂತಹ ಒಂದು ಮಹಿಳೆಯರಿಗೆ ಇದು ಬರ್ತಾ ಇದೆ. ಇನ್ನು ಎರಡನೇ ಅಪ್ಡೇಟ್ ಬಂದ್ಬಿಟ್ಟು, ತುಂಬಾ ಜನ ಮಹಿಳೆಯರಿಗೆ ಇವಾಗ ಈ 15ನೇ ಕಂತಿನ ಹಣ ನಿನ್ನೆ ಜಮೆ ಆಗಿದೆ. ಇನ್ನು ಉಳಿದಿರುವಂತಹ ಮಹಿಳೆಯರಿಗೆ ಈ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ. ನಮಗೆ ಇವತ್ತು ಬರುತ್ತೇನೋ ನಾಳೆ ಬರುತ್ತೇನೋ ಅಂತ ವೇಟ್ ಮಾಡ್ತಾನೆ ಇದ್ದಾರೆ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಅಂತಂದ್ರೆ 4,000 ರೂಪಾಯಿ ಹಣನೂ ಕೂಡ ಇಲ್ಲಿ ಒಟ್ಟೊಟ್ಟಿಗೆ ಬರ್ತಾ ಇರುವಂತದ್ದು. ಎಷ್ಟು ಜನ ಹೇಳ್ತಾ ಇದ್ದಾರೆ ಅದು 16ನೇ ಕಂತಿನ ಹಣ ಅಂತ. ಇಲ್ಲ, ನಿಮಗೆ 14ನೇ ಕಂತಿನ ಹಣ ಬಂದಿರೋದಿಲ್ಲ ಅಂತಂದ್ರೆ ಪೆಂಡಿಂಗ್ ಹಣ ನಿಮ್ಮ ಖಾತೆಗಳಿಗೆ ಬಂದಿರೋದಿಲ್ಲ, ಆ ಹಣ ಆಗಿರುತ್ತೆ ಅದು. ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ನೀವೆಲ್ಲರೂ ಕೇಳ್ತಾ ಇದ್ದಿದ್ದು ಏನ್ ಮಾಹಿತಿ ಅಂತಂದ್ರೆ, ಸರ್ ಇವಾಗ ನಾವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನ ಪಡಿತಾ ಇದ್ದೇವೆ, ಆದ್ರೆ ಈ 2,000 ರೂಪಾಯಿ ಹಣ ನಮ್ಮ ಖಾತೆಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ಸಮಯದಲ್ಲಿ ಜಮೆ ಆಗ್ತಾ ಇಲ್ಲ ಅಂತ ತುಂಬಾ ಜನರು ಕಾಮೆಂಟ್ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ, ನಿಮಗೆ ಪ್ರತಿ ತಿಂಗಳು ಕೂಡ 15ನೇ ತಾರೀಕಿನ ಒಳಗಾಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಅಂತಂದ್ರೆ ಪ್ರತಿ ತಿಂಗಳು ಕೂಡ ಇವಾಗ ಕೆಲವೊಮ್ಮೆ 18ನೇ ತಾರೀಕಿಗೆ ಬರ್ತಿತ್ತು, 20ನೇ ತಾರೀಕಿಗೆ ಬರ್ತಿತ್ತು. ಸುಮ್ಮನೆ ಅವ್ರಿಗೆ ಯಾವಾಗ ತಿಳಿತಾ ಇತ್ತು ಅವಾಗ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕ್ತಾ ಇದ್ರು. ಆದ್ರೆ ಇನ್ಮೇಲೆ ಈ ರೀತಿ ಆಗೋದಿಲ್ಲ. ನಿಮಗೆ ಪ್ರತಿ ತಿಂಗಳನ್ನು ಕೂಡ ಹಂತವಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕಲಿಕ್ಕೆ ಮುಂದಾಗಿದ್ದಾರೆ. ಅಂತಂದ್ರೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ, ಸರ್ ಇವಾಗ ಈ 2,000 ರೂಪಾಯಿ ಹಣ ಇತ್ತಲ್ಲ, ಇದು ನಾವು 3 ತಿಂಗಳಿಗೊಮ್ಮೆ ಪಡಿಬಹುದಲ್ವಾ, ಅಂತಂದ್ರೆ 6,000 ರೂಪಾಯಿ ಹಣವನ್ನು ಒಂದೇ ಬಾರಿಗೆ ಪಡಿಬಹುದಲ್ವಾ ಅಂತ. ಹೌದು, ಖಂಡಿತವಾಗಿ ನೀವು ಪಡಿಬಹುದು. ಯಾವ ರೀತಿ ಅಂತಂದ್ರೆ, ಇವಾಗ ಸರ್ಕಾರದ ಬಳಿ ಹಣ ಇರೋದಿಲ್ಲ, ಅವಾಗ ನಿಮಗೆ ಒಂದು ಕಂತಿನ ಹಣವನ್ನು ಅವರು ಹಾಕೋದಿಲ್ಲ, ಅದನ್ನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಕಂತುಗಳಲ್ಲಿ ಅದನ್ನು ಸೇರಿಸ್ಕೊಂಡು ಹಾಕ್ತಾರೆ. ಅಂತಂದ್ರೆ 4,000 ರೂಪಾಯಿ ಹಣವಾಗುತ್ತೆ. ಇನ್ ಕೇಸ್ ಆ ತಿಂಗಳು ಕೂಡ ಸರ್ಕಾರದ ಬಳಿ ಹಣ ಇರೋದಿಲ್ಲ, ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ತಿಂಗಳದ್ದು ಆಡ್ ಮಾಡಿಕೊಂಡು ಆ ಒಂದು ತಿಂಗಳದ್ದು ಸೇರಿಸ್ಕೊಂಡ್ಬಿಟ್ಟು ಇವಾಗ 3ನೇ ತಿಂಗಳದ್ದು ಅಂತಂದ್ರೆ 1 ತಿಂಗಳ 2 ತಿಂಗಳ 3 ತಿಂಗಳ ಈ 3 ಕಂತಿನ ಹಣ ಅಂತಂದ್ರೆ 1 ತಿಂಗಳಿಂದ ಹಣ ಬರಬೇಕಾಗಿರುವಂತದ್ದು ಮತ್ತು 1 ತಿಂಗಳ ಹಣ ಪೆಂಡಿಂಗ್ ಹಣವನ್ನ ಸೇರಿಸ್ಕೊಂಡ್ಬಿಟ್ಟು ಟೋಟಲ್ ಆಗಿ 4,000 ರೂಪಾಯಿ ಹಣದ ಜೊತೆ ಇವಾಗ ಈ ರೆಗ್ಯುಲರ್ ಅಮೌಂಟ್ ಇದು 2,000 ರೂಪಾಯಿ ಹಣವನ್ನ ಯಾಡ್ ಮಾಡಿಬಿಟ್ಟು 6,000 ರೂಪಾಯಿ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಈ ಒಂದು ರೂಲ್ಸ್ ಅನ್ನೋದಾದ್ರೆ ಇದೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ. ನಿಮ್ಗೆ ಇನ್ ಕೇಸ್ ಈ ತಿಂಗಳ ಹಣ ಬರಲಿಲ್ಲ ಅಂತಂದ್ರೆ ನಿಮ್ಗೆ 3 ತಿಂಗಳ ಒಳಗಾಗಿ ಆ ಹಣ ಜಮೆ ಆಗುವಂತಹ ಒಂದು ಚಾನ್ಸ್ ಇರುತ್ತೆ. ಇನ್ ಕೇಸ್ ಸರ್ ಎಲ್ಲರಿಗೂ ಕೂಡ ಬಂದಿದೆ, ನಮಗೆ ಮಾತ್ರ ಬಂದಿಲ್ಲ ಅನ್ನೋರಿಗೆ ಈ ರೀತಿ ಆಗೋದಿಲ್ಲ. ಎಲ್ಲರಿಗೂ ಕೂಡ ಬಂದಿದ್ರೆ ನಿಮಗೆ ಕೂಡ 100% ಬಂದೇ ಬರುತ್ತೆ. ಅವ್ರಿಗೆ ನಿನ್ನೆ ಬಂದಿದ್ರೆ ನಿಮಗೆ ಇವತ್ತು ಬರುತ್ತೆ, ಅವ್ರಿಗೆ ಒಂದು 4 ದಿನದ ಮುಂಚೆ ಬಂದಿದ್ರೆ ನಿಮಗೆ ನಾಳೆ ಬರುತ್ತೆ. ಈ ರೀತಿ ಒಂದು ರೂಲ್ ಅನ್ನೋದಾದ್ರೆ ಇರುತ್ತೆ. ಈ ಒಂದು ರೂಲ್ಸ್ ನಿಮಗೆ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ನಿಮ್ಮ ಮುಂದೆ ಇಟ್ಟಿರೋದು. ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರು ಈ ವಿಡಿಯೋನ ಕೊನೆಯವರೆಗೂ ನೋಡ್ಬಿಟ್ಟು ಲೈಕ್ ಮಾಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.